ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಮತ್ತೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರಾ? ಹೌದು ಇಲ್ಲ ಅನ್ನೋ ಚರ್ಚೆ ಬೆನ್ನಲ್ಲೇ ಚನ್ನಪಟ್ಟಣದಲ್ಲಿ ಗೊಂದಲ ಶುರುವಾಗಿದೆ. ಕಾಂಗ್ರೆಸ್ ಮುಖಂಡರು ಜಟಾಪಟಿ ನಡೆಸಿದ್ದಾರೆ. ಚನ್ನಪಟ್ಟಣದಿಂದ ನಟಿ ರಮ್ಯಾ ಸ್ಪರ್ಧಿಸ್ತಾರೆ. ಇಂಥದ್ದೊಂದು ಪ್ರಶ್ನೆ ಹುಟ್ಟಿಕೊಂಡಿದ್ದೇ ತಡ. ಗೊಂಬೆನಾಡಲ್ಲಿ ಅಲ್ಲೋಲ ಕಲ್ಲೋಲವೇ ನಡೆದು ಹೋಗಿದೆ. ರಮ್ಯಾ ವಿಚಾರಕ್ಕೆ ಅಲ್ಲ, ಬದಲಿಗೆ ಪಕ್ಷಾಂತರ ಪರ್ವದ ವಿಚಾರಕ್ಕೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ವಿರುದ್ಧ ಹೊರಬಿದ್ದ ಆಕ್ರೋಶ. ಪ್ರಧಾನ ಕಾರ್ಯದರ್ಶಿ ಪುಟ್ಟರಾಜುರಿಂದ ಅಧ್ಯಕ್ಷರಿಗೆ ಕ್ಲಾಸ್. ಪಕ್ಷದಲ್ಲಿ ರೀತಿ ನೀತಿ ಇಲ್ಲ ಎಂದು ಕಿಡಿಕಾರಿದ ಪುಟ್ಟರಾಜು. ಮಾಧ್ಯಮಕ್ಕೆ ಹೇಳಿಕೆ ಕೊಡಲು ಬಿಡದ ಕೈ ಮುಖಂಡರು. ಪಕ್ಷ ಬಿಟ್ಟು ಹೋಗಿ ಮತ್ತೆ ಮರಳಿ ಬಂದವನ ವಿರುದ್ಧ ಆಕ್ರೋಶ. ಈ ನಡುವೆ ರಮ್ಯಾ ಸ್ಪರ್ಧೆ ವಿಚಾರ ಊಹಾಪೋಹ ಅಂತ ಚನ್ನಪಟ್ಟಣ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಪ್ರಸನ್ನ ಪಿ ಗೌಡ ತಿಳಿಸಿದ್ರು. ಊಹಾಪೋಹಗಳು ಬರ್ತಾ ಇರೋದು. ಯಾವುದೇ ಥರ ರಮ್ಯಾ ಹೆಂಗೆ ಮೊನ್ನೆಯಿಂದ ಪ್ರಚಲಿತವಾಗಿ ಬಂದರು ಅನ್ನೋದೇ ನಮಗೆ ಒಂದು ಕ್ವಶನ್ ಮಾರ್ಕು. ನಿನ್ನೆ ಇದೇ ಬಗ್ಗೆ ನಾನು ದೊಡ್ಡವ್ರ ಹತ್ರನೂ ಮಾತಾಡಿದೆ ಮತ್ತು ನಮ್ಮ MP ಅವ್ರ ಹತ್ರನೂ ಮಾತಾಡಿದೆ. ಅವ್ರಂದ್ರೆ ಅವೆಲ್ಲ ಗಾಳಿ ಸುದ್ದಿಯಪ್ಪ, ಅದೆಲ್ಲ ತಲೆ ಕೆಡಿಸ್ಕೋಬೇಡ, ನಿನ್ನ ಪಾಡ್ ನೀನು ಕೆಲಸ ಮಾಡು, ಅವೆಲ್ಲ ಯಾವುದೂ ಇಲ್ಲ. ನೀವು ಸ್ಥಳೀಯ ಇದೆಯಾ, ಸ್ಥಳೀಯಗೆ ನಾವು ಮೊದಲಿಂದನೂ ನಾವು ಹೇಳಿದ್ದೀವಿ, ಸ್ಥಳೀಯರಿಗೆ ನಾವು ಟಿಕೆಟ್ ಕೊಡ್ತೀವಿ ಅಂತ. ಹಂಗಾಗಿ ನನಗೆ ಟಿಕೆಟ್ ಸಿಗುತ್ತೆ ಅಂತ ನಂಬಿಕೆ. ಒಟ್ಟಿನಲ್ಲಿ ಚನ್ನಪಟ್ಟಣ ಕಾಂಗ್ರೆಸ್ನಲ್ಲಿ ಆಂತರಿಕ ಗೊಂದಲ ಇನ್ನೂ ಬಗೆಹರಿದಿಲ್ಲ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ. ಎಟಿ ವೆಂಕಟೇಶ್, ನ್ಯೂಸ್ 18, ರಾಮನಗರ. ಜೀವ ವೈವಿಧ್ಯತೆಯ ಒಡಲಿಗೆ ಕಾರ್ಕೋಟಕ ವಿಷವನ್ನ ಸೇರಿಸಲಾಗ್ತಾ ಇದೆ. ಕಾಡಂಚಿನ ಕೆರೆ ಕುಂಟೆಯಂತಹ ಜಲಮೂಲಗಳು ವಿಷ ಆಗ್ತಾ ಇವೆ. ಅಕ್ರಮವಾಗಿ, ಅವೈಜ್ಞಾನಿಕವಾಗಿ ಎಲ್ಲವೂ ನಡೀತಾ ಇದ್ರು. ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ. ಬನ್ನೇರುಘಟ್ಟ ಅರಣ್ಯದಂಚಿನಲ್ಲಿ ಅಕ್ರಮ ಗ್ರಾನೈಟ್ ಸ್ಲರಿ ದಂಧೆ. ಕಾಡಂಚಿನ ಕೆರೆ ಕುಂಟೆಯಂತಹ ಜಲಮೂಲಗಳಿಗೆ ಸ್ಲರಿ ವಿಷ. ಬನ್ನೇರುಘಟ್ಟ ಕಾಡಿನಲ್ಲಿನ ವನ್ಯಜೀವಿಗಳ ಜೀವಕ್ಕೂ ಕುತ್ತು. ಹೀಗೆ ಇಲ್ಲಿ ಸುರಿಯುತ್ತಿರೋದು ಗ್ರಾನೈಟ್ ಸ್ಲರಿ. ಅಂದ್ರೆ ಗ್ರಾನೈಟ್ ಕಟ್ ಮಾಡುವುದಕ್ಕೆ ಬಳಸೋ ಕೆಮಿಕಲ್ ಅನ್ನ. ಗ್ರಾನೈಟ್ ಕಟ್ ಮಾಡಿದ ಮೇಲೆ ಈ ಕೆಮಿಕಲ್ ಉಪಯೋಗಕ್ಕೆ ಬರೋದಿಲ್ಲ. ಇದನ್ನು ತಂದು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಪಕ್ಕದಲ್ಲಿ ಸುರಿಯಲಾಗ್ತಿದೆ. ಬನ್ನೇರುಘಟ್ಟ ಅರಣ್ಯ ಇಲಾಖೆಯ ನೀರೆಲ್ಲ ಸಂಪೂರ್ಣವಾಗಿ ಹರಿದು ಹೋಗ್ತಕ್ಕಂಥದ್ದು ಸಂಗಮಕ್ಕೆ ಸೇರ್ಕೊಳ್ತದೆ. ಸಂಗಮದಿಂದ ಮುಂದೆ ನದಿಗೆ ಸೇರ್ಕೊಳ್ತದೆ. ಹಂಗಾಗಿ ಇದು ಸಂಪೂರ್ಣವಾಗಿ ಅಂತರ್ಜಲ ಮತ್ತೆ ನದಿ ಕೂಡ ಕಲುಷಿತ ಆಗತಕ್ಕಂಥ ಸನ್ನಿವೇಶ ಉದ್ಭವ ಆಗಿದೆ. ಇದರಲ್ಲಿ ಇರ್ತಕ್ಕಂಥ ಸಂಪೂರ್ಣ ತನಿಖೆ ಆಗಬೇಕು, ಮತ್ತೆ ಅಧಿಕಾರಿಗಳು ಸೂಕ್ತ ಕ್ರಮ ತಗೋಬೇಕು. ಹಣ ಪಡೆದು ಕಳೆದ 2 ತಿಂಗಳಿಂದ ಇಲ್ಲಿ ಗ್ರಾನೈಟ್ ಸ್ಲರಿ ಸುರಿಯಲಾಗುತ್ತಿದೆ ಎನ್ನುವ ಟ್ಯಾಂಕರ್ ಚಾಲಕ ಯಾವುದೇ ಅನುಮತಿ ಪತ್ರ ಇಲ್ಲ ಎಂದು ರಾಜಾರೋಷವಾಗಿ ಒಪ್ಪಿಕೊಳ್ಳುತ್ತಿದ್ದಾನೆ. ಚಿಗಣಿ ಇಂಡಸ್ಟ್ರಿಯಲ್ ಏರಿಯಾದಿಂದ, ಜಿಗಣಿಯಿಂದಾನೇ ಬರೋದಿಲ್ಲ. ಫ್ಯಾಕ್ಟ್ರಿ ಬೇಜಾನ್ ಕಂಪ್ನಿಯಿಂದ ಬರ್ತದೆ ಸರ್. ಒಂದೇ ಕಂಪ್ನಿ ಇಲ್ಲ, ಒಂದೇ ಕಂಪ್ನಿಯವರು ಹೇಳ್ಬೋದು. 4-5 ಗಾಡಿ ಬರ್ಬೋದು ಸರ್. 1-2 ತಿಂಗಳಿಂದ ನಮ್ಮ ಹತ್ರ ಏನೂ ಕೊಟ್ಟಿಲ್ಲ ಸರ್. ಪರ್ಮಿಷನ್ ಏನಿಲ್ಲ ನಮ್ಮ ಹತ್ರ. ಲ್ಯಾಂಡ್ ಓವರ್ ಕಾಸು ಇಸ್ಕೋತಾರೆ, ಹಾಕಿಸ್ತಾರೆ. ನಿತ್ಯ 100 ಟ್ಯಾಂಕರ್ಗಳ ಮೂಲಕ ರಾಸಾಯನಿಕ ಗ್ರಾನೈಟ್ ಸ್ಲರಿ ಬನ್ನೇರುಘಟ್ಟ ಅರಣ್ಯದಂಚಿನ ಕೆರೆ ಕುಂಟೆಯಂತಹ ಜಲಮೂಲಕ್ಕೆ ಸೇರಿ ಮಲಿನವಾಗುತ್ತಿವೆ. ಮಾಲಿನ್ಯ ನಿಯಂತ್ರಣ ಮಂಡಳಿ, ಅರಣ್ಯ ಇಲಾಖೆ ಮತ್ತು ಕಂದಾಯ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ಕಂಡೂ ಕಾಣದಂತಿದ್ದಾರೆ. ಆದೂರ್ ಚಂದ್ರು,